ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕನ್ನಡ ಸಾಹಿತ್ಯ ಲೋಕದ ದಿಗ್ಗಜ ಹಿರಿಯ ಸಾಹಿತಿಗಳಾದ SL ಭೈರಪ್ಪ ಅವರು ನಿಧನರಾಗಿದ್ದಾರೆ. ಸೊ ನಮ್ಮ ಜೊತೆ ಇದ್ದಾರೆ ಭಾವನಾ ಬೆಳಗೆರೆ ಅವರು. ಅವ್ರನ್ನ ಮಾತನಾಡ್ಸೋಣ. ಮೇಡಮ್, ಒಂದು ಸಾಹಿತ್ಯ ಲೋಕದ ಕೊಂಡಿ ಕಳಿಸ್ಕೊಂಡಿದೆ ಅಂತಲೇ ಹೇಳ್ಬೋದು. ಸೊ ಎಷ್ಟು ದುಃಖ ಆಗ್ತಿದೆ ನಿಮಗೆ? ತುಂಬ ದುಃಖ ಆಗ್ತಾ ಇದೆ ನನಗೆ ಮೇಡಮ್. ಆ್ಯಂಡ್ ಆಲ್ಸೋ ಸಾಹಿತ್ಯ ಲೋಕಕ್ಕೆ ನಮಗೆ ಒಂದು ಅನಾಥರು ಅನ್ನೋ ಫೀಲ್ ಬರ್ತಾ ಇದೆ ಇವಾಗ ನಮಗೆ. ಯಾಕಂದರೆ ಅಂಥ ದೊಡ್ಡ ದಿಗ್ಗಜರು ಈಗ ಸಾಹಿತ್ಯ ಲೋಕದಲ್ಲಿ ಅಂಥ ಬರಹಗಾರರನ್ನ ಹೆಸರು ಹೇಳಿ ಅಂತಂದರೆ ಬಾಯಿಗೆ ಇವಾಗ ಯಾವುದೂ ಹೆಸರೇ ಬರಲ್ಲ. ಆ ಥರ ಆಗಿದೆ ಇವಾಗ ಅನ್ನೋ ಒಂದು ಎಲ್ಲೋ ಒಂದಿಷ್ಟು ಜನ ಸಾಹಿತಿಗಳು ಇವ್ರು ಚೆನ್ನಾಗಿ ಬರೀತಾರಂತೆ, ಇವ್ರು ಚೆನ್ನಾಗಿದೆ ಅಂತೆ ಅಂತ. ಬಟ್ ದಿಗ್ಗಜರು ಅಂತ ಅನ್ನಿಸ್ಕೊಂಡಂಥ ಅವರು ಹಿಂಗೆ ನಮಗೆ ನೀವು ಹೇಳ್ದಂಗೆ ಅಗಲ್ದಾಗ ಸಾಹಿತ್ಯ ಲೋಕಕ್ಕೆ ದೊಡ್ಡ ಅಂದರೆ ದೊಡ್ಡ ಹೊಡೆತ. ಜೊತೆಗೆ ಪರ್ಸ್ನಲಿ ನನಗೆ ಅಜ್ಜ ನನಗೆ ತುಂಬ ಅಂದರೆ ನಾನು ಅವ್ರನ್ನ ತುಂಬ ಇಷ್ಟಪಟ್ಟು ಓದ್ದವಳು. ಅವ್ರ ಪುಸ್ತಕಗಳನ್ನೆಲ್ಲ ಓದಿದ್ದೀನಿ ಕೂಡ ನಾನು. ಆಮೇಲೆ ಅವ್ರನ್ನ ನಾನು ಹತ್ತಿರದಿಂದ ನೋಡಿದ್ದೀನಿ. ಅವರ ಆಶೀರ್ವಾದ ಈಗ ನಾನು 1.5 ತಿಂಗಳು ಕೆಳಗಡೆ ಅವರನ್ನು ಭೇಟಿ ಮಾಡಿದ್ದೆ. ಆವಾಗ ಅವ್ರನ್ನ ಮಾತಾಡಿಸಿ ಅವರ ಆಶೀರ್ವಾದ ತಗೊಂಡೆ. ಅದೊಂದು ತೃಪ್ತಿ ಭಾವವಿದೆ. ಬಟ್ ಅದೇ ನಾನು ಇನ್ನೂ ಯಾವುದೋ ಒಂದು ಖಾಸಗಿ ಚಾನಲ್ಗೆ ಹೇಳ್ತಾ ಇದ್ದೆ, ಒಂದು ಪುಸ್ತಕ ಈಗ ಪ್ರಿಂಟ್ ಕಳಿಸಿದ್ದೆ ನಾನು ನನ್ನ ಭಾವನಾ ಪ್ರಕಾಶನ ಕಡೆಯಿಂದ. ಅದನ್ನು ಅಜ್ಜಂಗೆ ಡೆಡಿಕೇಟ್ ಮಾಡಿದ್ದೆ ನಾನು. ಅದು ಬರಲಿಕ್ಕೆ ಒಂದು 4-5 ಡೇಸ್ ಆಗುತ್ತೆ. ಅದು ಬಂದ ಕೂಡಲೇ ಅಜ್ಜನ ಹೋಗಿ ಅವರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದು ನಂಗೆ ಗೊತ್ತಿತ್ತು. 1 ತಿಂಗಳೇ ಆಗೋಗಿತ್ತು. ಬಟ್ ಆರಾಮಾಗಿದ್ದರು ಅವರು. ಅಂದರೆ ಮಾತಾಡ್ತಿದ್ರು, ಸ್ಪಂದಿಸ್ತಿದ್ರು, ಆ ಥರ ಎಲ್ಲ ಇತ್ತಲ್ಲ. ಸೊ ಅಜ್ಜಂಗೆ ತೊಗೊಂಡೋಗಿ ತೋರಿಸ್ಬೇಕು, ಅಜ್ಜಂಗೆ ಕೊಡಬೇಕು ಪುಸ್ತಕನ ಅಂತ ಅಂದ್ಕೊಂಡಿದ್ದೆ. ಇವತ್ತು ಕಳಿಸ್ದೆ ಪ್ರಿಂಟಿಗೆ. ಈ ಸುದ್ದಿ ಕೇಳಿ ನನಗೆ ಭಾರಿ ಅಂದರೆ ಭಾರಿ, ಈಗ ಅದು ಅಜ್ಜಂಗೆ ಗೊತ್ತಾಗೋದೇ ಇಲ್ವಲ್ಲ ಅನ್ನೋ ಒಂದು ನೋವಿದೆ. ಯಾವಾಗ ಕೊನೆಯ ಭೇಟಿ ಮ್ಯಾಮ್ ನಿಮ್ಮದು? ಹೀಗೆ 1.5 ತಿಂಗಳು, ಹೀಗೆ 1.5 ತಿಂಗಳು ಕೆಳಗಡೆ ಅವರನ್ನು ಭೇಟಿ ಮಾಡಿದ್ದೆ ನಾನು. ಒಂದು ಸಭೆಯಲ್ಲಿ ಭೇಟಿ ಮಾಡಿದ್ದೆ. ಸೊ ಅವಾಗ ಆರಾಮಾಗಿದ್ದರು, ನಡೀತಿದ್ರು. ಅಂದರೆ ಹಿಡ್ಕೋಬೇಕಿತ್ತು ಯಾರಾದರೂ, ಬಟ್ ನಡೀತಿದ್ರು, ಮಾತು ಕೂಡ ಆಡ್ತಿದ್ರು. ಸ್ವಲ್ಪ ಕಿವಿ ಕೇಳಿಸೋದು ಕಡಿಮೆ ಆಗಿತ್ತು. ಜೋರಾಗಿ ಮಾತಾಡಿದರೆ ಸ್ಪಂದಿಸ್ತಿದ್ರು. ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಹೋಗ್ತಿತ್ತು. ವಯಸ್ಸಿಗೆ 95 ಇಯರ್ಸ್ಗೆ ಅವ್ರಿಗೆ ಆಗಬೇಕಾಗಿಂತ ಆ ಪ್ರಾಸೆಸ್ಸಲ್ಲಿ ಇದ್ದರು ಅವರು. ಸ್ವಲ್ಪ ಜೋರಾಗಿ ಹೇಳಿದ್ರೆ ಆಮೇಲೆ ನೆನಪಿಸಿದ್ರಿ ಅದರ ಘಟನೆ ನೆನಪಾದರೆ ಕಣ್ಣರಳಿಸಿ ಇವಾಗ ನೆನಪಾಯಿತು ಇವ್ರು ನೀನು ಯಾರು ಅಂತ. ಆ ಥರ ಎಲ್ಲ ಕೆಲವ್ರನ್ನ ಕಂಡು ಹಿಡಿತಿದ್ರು, ಕೆಲವ್ರು ಗೊತ್ತಾಗ್ತಿರ್ಲಿಲ್ಲ ಯಾರು ನೀನು ಅಂತ ಕೇಳೋರು. ಈಗ ಒಂದು 10 ನಿಮಿಷದ ಕೆಳಗಡೆ ಭೇಟಿ ಮಾಡಿದ್ದು ಮತ್ತೆ ಮೀಟ್ ಮಾಡಿದ್ರೆ ಮರ್ತೋಗಿರೋರು. ಸೊ ಹಾಗಿತ್ತು. ಬಟ್ ಅವ್ರು ನಾನು ನೆನ್ಪಿಟ್ಕೊಂಡಿದ್ರು. ಅಂದರೆ ನನ್ನ ತಂದೆ ಹೆಸರು ಕೇಳಿದ ಕೂಡಲೇ ಅವ್ರಿಗೆ ಅವ್ರ ಮಗಳು ಅನ್ನೋದು ಅಷ್ಟು ಬಿಟ್ಟರೆ, ನೆನಪಾಗಿರೋದು ಬಿಟ್ಟರೆ ನಂಗೆ ಅವಾಗ ಅವ್ರ ಮಗಳ ನೀನು, ಸರಿ ತುಂಬ ಸತಿ ನನ್ನನ್ನು ಭಾವನಾ ಬಾ ಹೋಗು ಮಗಳೇ ಅಂತೆಲ್ಲ ಮಾತಾಡಿದ್ದಾರೆ. ಬಟ್ ಅದೆಲ್ಲ ಮರ್ತು ಹೋಗಿದ್ದಾರೆ. ನೀನು ಅವ್ರ ಮಗಳ ಅಂತ ಮಾತಾಡಿಸಿ ನಾನು ಆವಾಗಲೇ ಅವರ ಆಶೀರ್ವಾದ ತಗೊಂಡಿದ್ದೆ. ಸೊ ಇದು ತುಂಬ ಅಂದರೆ ನನಗೆ ಸಾಹಿತ್ಯ ಲೋಕಕ್ಕೂ ಲಾಸು ಹೌದು. ಬಟ್ ಪರ್ಸ್ನಲಿ ಕೂಡ ಅಪ್ಪ ಕೂಡ ನನಗಿದೇ ಈ ಲೋಕದಲ್ಲಿ ಇದ್ದವರು, ಅದರಿಂದ ಅವ್ರು ನೆನಪಾಗ್ತಾರೆ. ಅದ್ರ ಜೊತೆಗೆ ಈಗ ಅಜ್ಜನ ಕಳ್ಕೊಂಡಿದ್ದೀನಿ. ಸೊ ಹಾಗಾಗಿ ಆಪ್ತರು ಅಂತಲೇ ನಾನು ಹೇಳಬಲ್ಲೆ. ಸೊ ನಮ್ಮ ಮನೆಯವರು ಯಾರೋ ಕಳ್ಕೊಂಡಿದ್ದೀನೇನೋ ಅನ್ನೋ ಒಂದು ಭಾವ ಇದೆ, ಬೇಸರವಿದೆ.